ನೀವು ಎಷ್ಟು ಜನ ಹೋಗಿದ್ರೆ ಅಲ್ಲಿ ಹೋಗಿ ನೀವು ನೋಡಬೇಕು. ಆ ದೇವಿಗೆ ಎಷ್ಟು ನಾವು ಅಲ್ಲಿ ಲಿಕ್ಕರ್ ತಗೋತದೆ, ಅಂದರೆ ಲಿಕ್ಕರ್ ವೈನೋ ವಿಸ್ಕಿನೋ ತಗೋತಾ ಇರ್ತದೆ. ನೀವು ಎಷ್ಟು ಹಾಕಿದ್ರು ಅದು ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಆ ದೇವಿಯ ಸ್ವರೂಪ ಎಷ್ಟಿದೆ ಅಂತ ಅಲ್ಲಿ ನಮ್ಮ ದೊಡ್ಡ ಸ್ವಾಮಿಗಳು ಹೋಗಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ನಾನು 2-3 ಬಾರಿ ನನ್ನ ಕುಟುಂಬ ಕರ್ಕೊಂಡು ಹೋಗಿದ್ದೆ. ನೀವು ಹೋಗ್ಬೇಕಲ್ಲಿ ಮಹಾಕಾಲೇಶ್ವರ ಹಾಕದಲ್ಲಿ ಪಕ್ಕದಲ್ಲಿ ಒಂದು 10 ಕಿಲೋಮೀಟ್ರಲ್ಲಿ ಅದಿದೆ, ಅಲ್ಲಿಗೆ ಹೋಗ್ಬೇಕು. ಮೊನ್ನೆ ಅಮೇರಿಕಕ್ಕೆ ಹೋಗಿದ್ದೆ, ನ್ಯೂ ಜೆರ್ಸಿಲೂ ದೇವಸ್ಥಾನ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ. ಅಲ್ಲೂ ಕೂಡ ಜಾಗವನ್ನು ತೆಗೆದುಕೊಂಡು ನ್ಯೂ ಜೆರ್ಸಿಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ಆ ಜಾಗ ಕೊಡಿಸೋರಿಗೆ ಕರೆಸಿ ಮೊನ್ನೆ ತಾನೇ ನಾನು ಸನ್ಮಾನ ಕೂಡ ನಾನು ಮಾಡಿಸ್ದೆ, ನಮ್ಮ ಬಾಬು ಕಿಲಾರಿ ಬಾಬು ಅವ್ರಿಗೆ. ಸೊ ಹಂಗೆ ಇವತ್ತು ಅನೇಕ ಭಾಗದಲ್ಲಿ ದೆಹಲಿಯಲ್ಲಿ ಬೇರೆ ಬೇರೆ ಕಡೆ ತಮಿಳುನಾಡಲ್ಲಿ ತಿರುಪತಿಲಿ ಎಲ್ಲ ಕೂಡ ಇವತ್ತು ಭಾಳ ವ್ಯಾಪಕವಾಗಿ ಹರಡ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಠ ಇವತ್ತು ಎಲ್ಲ ಧರ್ಮದವ್ರಿಗೂ ಇವತ್ತು ಇದೆ, ಎಲ್ಲ ಜಾತಿಯವ್ರಿಗೂ ಇದೆ. ಇಲ್ಲಿ ನಾನು ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೋಸ್ಕರ ಹಾಸ್ಟೆಲ್ ವಿಚಾರಿಸ್ತಾ ಇದ್ದೆ. ನಾನು ಎಲ್ಲ ಜಾತಿಯವರು ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ. ಯಾರು ಬಡವ್ರಿಗೆ ಶಕ್ತಿ ಇಲ್ಲ ಅವ್ರಿಗೆಲ್ಲ ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ. ಆದ್ದರಿಂದ ಇದೊಂದು ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ತಮಗೂ ನಾನು ಕೇಳೋದು ಇಷ್ಟೇ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ. ಹಂಗೆ ನಿಮ್ಮ ಬದುಕಿನಲ್ಲಿ ನೀವು ಕೂಡ ಒಂದು ಶಾಶ್ವತವಾದಂಥ ಏನಾದರೂ ಗುರ್ತಂಥ ಕೆಲಸ ನಿಮ್ಮ ಕುಟುಂಬಕ್ಕಾಗಲಿ ಸಮಾಜಕ್ಕಾಗಲಿ ದಾನ ಮಾಡೋಂಥ ಕೆಲಸ ಕೂಡ ತಾವು ಮಾಡಬೇಕು. ನೀವೇನಾದ್ರು ದಾನ ಮಾಡಿದ್ರೆ ಏನು ಉಳಿದಿಲ್ಲ. ಈಗ ನಮ್ಮ ದೇಹ ಇದೆ, ನಿಮ್ಮ ದೇಹ ಇದೆ, ನಾವೆಲ್ಲ ಇದ್ದೇವೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ಕೊಟ್ಟಿದ್ರು, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾಹ, ಪರೋಪಕಾರ ಇದಂ ಶರೀರಂ ಅಂತ. ಅಂದರೆ ಈ ಮರ ಇದೆಯಲ್ಲ, ಮರಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಹಣ್ಣು ಕೊಡ್ತದೆ, ಮರ ಕೊಡ್ತದೆ, ನೆರಳು ಕೊಡ್ತದೆ, ಸೌದೆ ಕೊಡ್ತದೆ, ಅದಕ್ಕೇನು ಬೇರೆ ತೊಲೆ ಕಂಬಗಳು ಕೊಡ್ತದೆ, ಅದಕ್ಕೇನು ವೈಯಕ್ತಿಕವಾಗಿ ಏನು ಲಾಭ ಇಲ್ವಂತೆ. ಈ ಹಸು ಅದಕ್ಕೇನು ಸ್ವಂತ ಇಲ್ಲ, ಹಾಲು ಕೊಡ್ತದೆ, ಮೊಸರು ಕೊಡ್ತದೆ, ಗೊಬ್ಬರ ಕೊಡ್ತದೆ, ಹೊಲ ಉಳ್ಬೋದು, ಹೊಲ ಎತ್ಕೊಂಡು ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಹಂಗೆ ಈ ನದಿನೂ ಕೂಡ, ಈ ನೀರು, ಈ ಕಾವೇರಿ ನದಿ ಹರಿತಾ ಇದ್ದಾಳೆ, ಅದಕ್ಕೇನೂ ಪ್ರಯೋಜನ ಇಲ್ಲ. ನಮಗೆ ಕುಡಿಯೋಕ್ಕೆ ನೀರು, ಫ್ಯಾಕ್ಟ್ರಿಗಳ ನೀರು, ದನಕರುಗಳ ನೀರು, ಹಕ್ಕಿ ಪ್ರಾಣಿ ಪಕ್ಷಿಗೆಲ್ಲ ನೀರು ಎಲ್ಲ ಕೂಡ ಸಮಾಜಕ್ಕೆ. ಹಂಗೆ ಈ ದೇಹ ಕೂಡ ನಾವು ಎಷ್ಟು ಊಟ ಮಾಡೋಕ್ಕೆ ಸಾಧ್ಯ? ನಾನು ಎಷ್ಟು ಬೇಕಾದ್ರೂ 10 ಲಕ್ಷ ಸಂಪಾದನೆ ಮಾಡ್ಬೋದು, 5 ಲಕ್ಷ ಮಾಡ್ಬೋದು, 1 ಲಕ್ಷ ಮಾಡ್ಬೋದು. ಎಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯ? ಒಂದು 10,000 ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ತಿಂಗಳಿಗೆ, ಇಲ್ಲ 500 ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೂಡ ದೇವಸ್ಥಾನಕ್ಕೆ ಬರ್ತೀರಿ, ನಿಮ್ಮ ಮಠ ಕಾಪಾಡ್ತೀರಿ, ನಿಮ್ಮ ಧರ್ಮಕ್ಷೇತ್ರ ಕಾಪಾಡ್ತೀರಿ. ಕೈಯನ್ನು ಭಾಳ ಶುದ್ಧೆಯಿಂದ ಮನಸ್ಸಿಂದ ಒಂದು 10 ರೂಪಾಯಿ ದಾನ ಮಾಡಿ, ಅದೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತದೆ ಅನ್ನೋದು ನನಗೆ ನಂಬಿಕೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸವನ್ನು ಮಾಡಬೇಕು. ಭಾಳ ಶಕ್ತಿಶಾಲಿಯಾಗಿ ದೇವಸ್ಥಾನ ಇವತ್ತು ಇಲ್ಲಿ ಬೆಳ್ಕೊಂಡು ಬರ್ತಾ ಇದೆ, ಇದನ್ನು ಕಾಪಾಡಬೇಕು. ನಾವು ಕಷ್ಟ ಬಂದಾಗ ಮಾತ್ರ ದೇವಸ್ಥಾನ ಬಳಿ ಹೋಗ್ತೇವೆ, ಸುಖದಲ್ಲೂ ಹೋಗಬೇಕು, ನಮ್ಮ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಹೋಗಬೇಕು. ನಮ್ಮ ಯಶಸ್ಸನ್ನು ನೋಡಿದಾಗ ಆ ದೇವಸ್ಥಾನದಲ್ಲಿ ಋಣವನ್ನು ತೀರ್ಸಕ್ಕೆ ಹೋಗಬೇಕು. ಭೀಷ್ಮ ಧರ್ಮರಾಯನ ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತು ದೇವರ್ಷಿ ಮನಿ ಜಯಂತೇಭ್ಯಂ ತೇಭ್ಯಸ್ಥ ಧರ್ಮತ ಅಂತ. ಅಂದರೆ ಹುಟ್ಟುವಾಗ 4 ಋಣದಿಂದ ಹುಟ್ಟತಾರಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ, ಒಂದು ಗುರುವಿನ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ನಿಮಗೆಲ್ಲ ಸಿಕ್ಕಿರೋಂಥ ಅವಕಾಶದಲ್ಲಿ ನಿಮ್ಮ ಋಣವನ್ನು ತಂದೆ ತಾಯಿಗಾಗಲಿ, ಸಮಾಜಕ್ಕಾಗಲಿ, ಗುರುಗಾಗಲಿ, ದೇವರಿಗಾಗಲಿ ಋಣವನ್ನು ತೀರಿಸ್ಬೇಕಾದ್ರೆ ತಾವೆಲ್ಲ ಸೇರಿ ಧರ್ಮದಿಂದ ತೀರಿಸ್ಬೇಕು ಅಂಥೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು, ಇವತ್ತು ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರೆ. ಅರ್ಚಕರ ಹತ್ರ ನೀವೇನು ಕೇಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣಬಹುದಂತೆ. ಆದರೆ ಅರ್ಚಕ ಇಲ್ಲದವರು ಕೂಡ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ. ನೇರವಾಗಿ ನಿಮ್ಮ ನೋವು ದುಃಖವನ್ನು ಹೇಳ್ಕೊಳ್ಳೋಕ್ಕೆ ಈ ದೇವಾಲಯನ ನಮ್ಮ ಶ್ರೀಗಳು ಕಟ್ಟಿದ್ದಾರೆ. ಇದನ್ನು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗೋಣ. ಸೊ ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ. ಅರಮನೆ ಸ್ಥಾನದಲ್ಲಿ ಇವತ್ತು ಸರ್ಕಾರ ಇದೆ, ಗುರುಮನೆ ಸ್ಥಾನದಲ್ಲಿ ನಮ್ಮ ಮಠ ಇದೆ. ಹಂಗೆ ಅರಮನೆಯೂ ಕಾಪಾಡಬೇಕು, ಗುರುಮನೆಯೂ ಕಾಪಾಡಬೇಕು. ಆದ್ದರಿಂದ ನಮ್ಮ ಸಮಾಜದ ಮೌಲ್ಯಗಳನ್ನು ನಾವೆಲ್ಲ ಎತ್ತಿ
ನೀವು ಎಷ್ಟು ಜನ ಹೋಗಿದ್ರೆ ಅಲ್ಲಿ ಹೋಗಿ ನೀವು ನೋಡಬೇಕು. ಆ ದೇವಿಗೆ ಎಷ್ಟು ನಾವು ಅಲ್ಲಿ ಲಿಕ್ಕರ್ ತಗೋತದೆ, ಅಂದರೆ ಲಿಕ್ಕರ್ ವೈನೋ ವಿಸ್ಕಿನೋ ತಗೋತಾ ಇರ್ತದೆ. ನೀವು ಎಷ್ಟು ಹಾಕಿದ್ರು ಅದು ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಆ ದೇವಿಯ ಸ್ವರೂಪ ಎಷ್ಟಿದೆ ಅಂತ ಅಲ್ಲಿ ನಮ್ಮ ದೊಡ್ಡ ಸ್ವಾಮಿಗಳು ಹೋಗಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ನಾನು 2-3 ಬಾರಿ ನನ್ನ ಕುಟುಂಬ ಕರ್ಕೊಂಡು ಹೋಗಿದ್ದೆ. ನೀವು ಹೋಗ್ಬೇಕಲ್ಲಿ ಮಹಾಕಾಲೇಶ್ವರ ಹಾಕದಲ್ಲಿ ಪಕ್ಕದಲ್ಲಿ ಒಂದು 10 ಕಿಲೋಮೀಟ್ರಲ್ಲಿ ಅದಿದೆ, ಅಲ್ಲಿಗೆ ಹೋಗ್ಬೇಕು. ಮೊನ್ನೆ ಅಮೇರಿಕಕ್ಕೆ ಹೋಗಿದ್ದೆ, ನ್ಯೂ ಜೆರ್ಸಿಲೂ ದೇವಸ್ಥಾನ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ. ಅಲ್ಲೂ ಕೂಡ ಜಾಗವನ್ನು ತೆಗೆದುಕೊಂಡು ನ್ಯೂ ಜೆರ್ಸಿಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ಆ ಜಾಗ ಕೊಡಿಸೋರಿಗೆ ಕರೆಸಿ ಮೊನ್ನೆ ತಾನೇ ನಾನು ಸನ್ಮಾನ ಕೂಡ ನಾನು ಮಾಡಿಸ್ದೆ, ನಮ್ಮ ಬಾಬು ಕಿಲಾರಿ ಬಾಬು ಅವ್ರಿಗೆ. ಸೊ ಹಂಗೆ ಇವತ್ತು ಅನೇಕ ಭಾಗದಲ್ಲಿ ದೆಹಲಿಯಲ್ಲಿ ಬೇರೆ ಬೇರೆ ಕಡೆ ತಮಿಳುನಾಡಲ್ಲಿ ತಿರುಪತಿಲಿ ಎಲ್ಲ ಕೂಡ ಇವತ್ತು ಭಾಳ ವ್ಯಾಪಕವಾಗಿ ಹರಡ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಠ ಇವತ್ತು ಎಲ್ಲ ಧರ್ಮದವ್ರಿಗೂ ಇವತ್ತು ಇದೆ, ಎಲ್ಲ ಜಾತಿಯವ್ರಿಗೂ ಇದೆ. ಇಲ್ಲಿ ನಾನು ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೋಸ್ಕರ ಹಾಸ್ಟೆಲ್ ವಿಚಾರಿಸ್ತಾ ಇದ್ದೆ. ನಾನು ಎಲ್ಲ ಜಾತಿಯವರು ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ. ಯಾರು ಬಡವ್ರಿಗೆ ಶಕ್ತಿ ಇಲ್ಲ ಅವ್ರಿಗೆಲ್ಲ ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ. ಆದ್ದರಿಂದ ಇದೊಂದು ಬಹಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ತಮಗೂ ನಾನು ಕೇಳೋದು ಇಷ್ಟೇ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ನಿಮ್ಮ ಬದುಕಿನಲ್ಲಿ ನೀವು ಕೂಡ ಒಂದು ಶಾಶ್ವತವಾದಂಥ ಏನಾದರೂ ಗುರ್ತಂಥ ಕೆಲಸ ನಿಮ್ಮ ಕುಟುಂಬಕ್ಕಾಗಲಿ ಸಮಾಜಕ್ಕಾಗಲಿ ದಾನ ಮಾಡೋಂಥ ಕೆಲಸ ಕೂಡ ತಾವು ಮಾಡಬೇಕು. ನೀವೇನಾದ್ರು ದಾನ ಮಾಡಿದ್ರೆ ಏನು ಉಳಿದಿಲ್ಲ. ಈಗ ನಮ್ಮ ದೇಹ ಇದೆ, ನಿಮ್ಮ ದೇಹ ಇದೆ, ನಾವೆಲ್ಲ ಇದ್ದೇವೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ಕೊಟ್ಟಿದ್ರು, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾಹ, ಪರೋಪಕಾರ ಇದಂ ಶರೀರಂ ಅಂತ. ಅಂದರೆ ಈ ಮರ ಇದೆಯಲ್ಲ, ಮರಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಹಣ್ಣು ಕೊಡ್ತದೆ, ಮರ ಕೊಡ್ತದೆ, ನೆರಳು ಕೊಡ್ತದೆ, ಸೌದೆ ಕೊಡ್ತದೆ, ಅದಕ್ಕೇನು ಬೇರೆ ತೊಲೆ ಕಂಬಗಳು ಕೊಡ್ತದೆ, ಅದಕ್ಕೇನು ವೈಯಕ್ತಿಕವಾಗಿ ಏನು ಲಾಭ ಇಲ್ವಂತೆ. ಈ ಹಸು ಅದಕ್ಕೇನು ಸ್ವಂತ ಇಲ್ಲ, ಹಾಲು ಕೊಡ್ತದೆ, ಮೊಸರು ಕೊಡ್ತದೆ, ಗೊಬ್ಬರ ಕೊಡ್ತದೆ, ಹೊಲ ಉಳ್ಬೋದು, ಹೊಲ ಎತ್ಕೊಂಡು ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಹಂಗೆ ಈ ನದಿನೂ ಕೂಡ, ಈ ನೀರು, ಈ ಕಾವೇರಿ ನದಿ ಹರಿತಾ ಇದ್ದಾಳೆ, ಅದಕ್ಕೇನೂ ಪ್ರಯೋಜನ ಇಲ್ಲ. ನಮಗೆ ಕುಡಿಯೋಕ್ಕೆ ನೀರು, ಫ್ಯಾಕ್ಟ್ರಿಗಳ ನೀರು, ದನಕರುಗಳ ನೀರು, ಹಕ್ಕಿ ಪ್ರಾಣಿ ಪಕ್ಷಿಗೆಲ್ಲ ನೀರು ಎಲ್ಲ ಕೂಡ ಸಮಾಜಕ್ಕೆ. ಹಂಗೆ ಈ ದೇಹ ಕೂಡ ನಾವು ಎಷ್ಟು ಊಟ ಮಾಡೋಕ್ಕೆ ಸಾಧ್ಯ? ನಾನು ಎಷ್ಟು ಬೇಕಾದ್ರೂ 10 ಲಕ್ಷ ಸಂಪಾದನೆ ಮಾಡ್ಬೋದು, 5 ಲಕ್ಷ ಮಾಡ್ಬೋದು, 1 ಲಕ್ಷ ಮಾಡ್ಬೋದು. ಎಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯ? ಒಂದು 10,000 ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ತಿಂಗಳಿಗೆ, ಇಲ್ಲ 500 ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಸಮಾಜದಲ್ಲಿ ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೂಡ ದೇವಸ್ಥಾನಕ್ಕೆ ಬರ್ತೀರಿ, ನಿಮ್ಮ ಮಠ ಕಾಪಾಡ್ತೀರಿ, ನಿಮ್ಮ ಧರ್ಮಕ್ಷೇತ್ರ ಕಾಪಾಡ್ತೀರಿ. ಕೈಯನ್ನು